ಸರ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು ಡೀಸೆಲ್ ₹3 11 ಪೈಸಾ ಮತ್ತೆ ಪೆಟ್ರೋಲ್ ₹3 26 ಪೈಸೆ ಜಾಸ್ತಿ ಆಗಿದೆ. ಯಾವ ರೀತಿ ಸಮಸ್ಯೆ ಆಗುತ್ತೆ ಸರ್ ಮಧ್ಯಮ ವರ್ಗಕ್ಕೆ? ಈಗ ಬಹುಶಃ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಯವರು ಹೇಳಿದಾಗೆ ಈಗ ಎಲ್ಲ ಯುದ್ಧ ಶುರು ಆಗ್ತಾ ಇರ್ತಂಥ ಈಗ ಆ ಯುದ್ಧದ ಎಫೆಕ್ಟು ನಮ್ಮ ಭಾರತದಲ್ಲಿ ಈಗ ಕಾಣಿಸ್ತಾ ಇದೆ. ಬಹುಶಃ ಅವರು ಮೊನ್ನೆ ಎಲ್ಲ ನಮ್ಮ ದೇಶದಾದ್ಯಂತ ಒಂದು ಕರೆಯನ್ನು ಕೊಟ್ಟಿದ್ದರು ಈ ಪೆಟ್ರೋಲ್ ಡೀಸೆಲ್ಲು ಮತ್ತು ಚಿನ್ನದ ವಿಚಾರದಲ್ಲಿ. ಬಹುಶಃ ನಾವೆಲ್ಲರೂ ಕೂಡ ಸಾರ್ವಜನಿಕರು ನಾವು ಅದನ್ನು ಅರಿತುಕೊಂಡು ನಾವು ಈಗ ಕಷ್ಟಕಾಲ, ಈಗ ಬಹುಶಃ ಈಗ ನಮ್ಮ $65 ಡಾಲರ್ ಇದ್ದಂಥ ಡಾಲರ್ ಇವಾಗ $95 ಆಗಿದೆ. ಇಂಥ ಕಷ್ಟ ಕಾಲದಲ್ಲಿ ನಾವು ಸಾರ್ವಜನಿಕರು ಕೂಡ ಭಾರತಕ್ಕೆ ಒಂದು ಮೋದಿಯವರಿಗೆ ಒಂದು ಸೌಹಾರ್ದಯುತವಾಗಿ ಒಂದು ಸಪೋರ್ಟ್ ಕೊಡಬೇಕು. ನಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅದನ್ನು ಕಡಿಮೆ ಮಾಡ್ಕೊಂಡು ನಾವು ಈ ಒಂದು ಕಷ್ಟ ಕಾಲದಲ್ಲಿ ಇದಕ್ಕೊಂದು ಸಪೋರ್ಟ್ ಆಗಿ ಇಟ್ಕೊಂಡ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಈಗ ಬಹುಶಃ ಯುದ್ಧ ಶುರು ಆಗಲೇ ಆಲ್ಮೋಸ್ಟ್ ಆಗಲೇ ಒಂದು 50-60 ದಿವಸ ಆಗಿರ್ಬೋದು. ಅದು ಬೇರೆ ದೇಶದಲ್ಲೆಲ್ಲ ಕೂಡ ಆಗಲೇ ಅದನ್ನು ಎಫೆಕ್ಟ್ ಆಗಿತ್ತು. ಈಗ ನಮ್ಮ ಭಾರತದಲ್ಲಿ ಈಗ ಆಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಾರ್ವಜನಿಕರು ಅವರ ಒತ್ತಾಸೆಯಂತೆ ನಾವು ಕೂಡ ಅವ್ರಿಗೆ ಸಹಕಾರವನ್ನು ನೀಡಿ ನಾವು ಯಾವಾಗಲೂ ಕೂಡ ಭಾರತದ ಜೊತೆ ಕೈ ಜೋಡಿಸ್ತೀವಿ, ಮೋದಿಯವರ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೆಟ್ರೋಲ್ ಡೀಸೆಲ್ ಇವತ್ತಿಂದ ಜಾಸ್ತಿ ಆಗಿದೆ. ಸ್ಟೂಡೆಂಟ್ಗಳಿಗೆಲ್ಲ ಒಂದು ಸಮಸ್ಯೆ ಆಗುತ್ತದೆ. ₹100 ಜಾಸ್ತಿ ಆಗಿದೆ. ಅಂದರೆ ಡೈಲಿ ಓಡಾಡ್ತೀವಲ್ಲ ಗಾಡಿನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದು. ಒಂದ್ ಕಡೆ ಒಂದಿಷ್ಟು ಅಮೌಂಟ್ ಅಂತ ಇಟ್ಕೊಂಡಿರ್ತೀರ, ಇದೆಲ್ಲ ಇದಕ್ಕೆ ಹೋಗುತ್ತಾ ಅಂತ. ಹೌದು. ಬೆಲೆ ಏರಿಕೆನೂ ಕೂಡ ಜಾಸ್ತಿ ಆಗುತ್ತೆ ಬೇರೆ ಬೇರೆ ವಸ್ತುಗಳು ಇದರಿಂದ. ಇವಾಗ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಯ್ತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟ್ ದರನೂ ಕೂಡ ಜಾಸ್ತಿ ಆಗುತ್ತೆ. ಹೌದು. ಸಮಸ್ಯೆ ಆಗುತ್ತೆ ಮಧ್ಯಮ ವರ್ಗದ ಜನಕ್ಕೆ. ಆಗುತ್ತೆ ಖಂಡಿತ. ಪೂರ್ವಿ ಅಂತ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗೈತೆ. ನಮ್ಗೆ ಸಾಕಾಗೋದು ಸರ್ ನೋಡ್ದಡಿಕೆ ನೋಡ್ಬಿಟ್ಟು ಹೆಂಗ್ ಸರ್ ಜೀವನ ಮಾಡೋದು ನಾವು ವ್ಯಾಪಾರಗಾರ ನಾವು ದಿನ ಹಳ್ಳಿ ಎಲ್ಲ ಸುತ್ತಬೇಕು. ಏನು ಮಾಡಿ ಹಿಂಗೆ ಆಗದ ಸರ್. ಮತ್ತೆ ₹100 ಕಷ್ಟ ಅಲ್ಲಿಗೆ ಬಡ್ತಾ ಬೀಳ್ತು. ಆಮ್ಯಾಕೆ ನಾವು ಡ್ರಿಂಕ್ಸ್ ಮಾಡಲೇಬೇಕು, ಅದಕ್ಕೂ ₹20 ಮಾಡೋರು ರಾತ್ರಿಯಿಂದ ಅದು ಸಾಕು. ಎಣ್ಣೆದು 20 ಅದು ಸಾಕು. ನೈಟಿ ಹೊಡಿತಿದ್ದೋ ₹20 ಜಾಸ್ತಿ ಯಾಕಪ್ಪ ಅಂದ MC-ಗೆ ₹20 ಜಾಸ್ತಿ. ಗಾಡಿ ಎರಡಕ್ಕೂ ಜಾಸ್ತಿ ಅಂದ್ರೆ ಜೀವನ ಮಾಡೋದಿಲ್ಲಪ್ಪ. ಅದು ರಾತ್ರಿಯಿಂದ ನಾವು ₹200 ಪೆಟ್ರೋಲ್ ಹಾಕ್ಸ್ತೀವಿ. ₹220 ಪಕ್ಕ. ಈಗ ₹6 ಅರ್ಧ ಹೆಂಗೆ ₹10 ಅನ್ಕಳಿ ಹಂಗೆ ಅಣ್ಣ ₹10 ಅದು ಹೊಡ್ತಾ. ಎಣ್ಣೆಗೆ 20 ₹30 ದಿನಕ್ಕೆ ಹೊಡ್ತಾರೆ. ಈಗ ಸಕ್ಷಣಕ್ಕೆ ಇನ್ನೆಷ್ಟು ಆದೋ ಗೊತ್ತಿಲ್ಲ. ಎಣ್ಣೆ ₹20 ಜಾಸ್ತಿ. ಆ ರಾತ್ರಿ ಎಣ್ಣೆಯಿಂದ ನಾನು ನೈಟಿ ತಗೊಳ್ಳೋದು. ನಾವು ಯಾವ ವ್ಯಾಪಾರಗಾರ ಮುಟ್ಟಲ್ಲ. ನೈಟಿ ತಗ ಸಿಗೋ ಮನೆಗೆ ಕೊಡ್ತೀವಿ. ಅದಕ್ಕೂ ನಿಮ್ದಿಲ್ಲ ₹20 ಜಾಸ್ತಿ ತಗೊಂಡ್ರು. ಇದು ಬೇಡಿಕೆ ಬೇಡ. ನೈಟಿಗೆ ₹20 ಜಾಸ್ತಿ. ಬ್ಲ್ಯಾಕ್ ಅಂಗಡಿಗಳು ಬ್ಲ್ಯಾಕ್ ಅಲ್ವಾ ಹಳ್ಳಿಗಳಲ್ಲೆಲ್ಲ ಅವ್ರು ಎಲ್ಲಿ ತಗೋತಾರೆ. ನಾವು ಜರಬ ಕೊಡೋಗ್ಬಿಟ್ಟು ಸರ್ ಮಧ್ಯಮ ವರ್ಗದವ್ರು ಭಾರಿ ಸಮಸ್ಯೆನೇ ಸರ್. ಈಗ ದಿಢೀರಂತ ಗ್ಯಾಸ್ ಮಾಡಿದ್ರು, ಪೆಟ್ರೋಲು ಮಾಡಿದ್ದಾರೆ. ಜನಗಳ ತೊಂದರೆನೇ ಅದು. ಮಧ್ಯಮ ವರ್ಗದವ್ರಿಗಂತ ತೀರಾ ತೊಂದರೆನೇ ಅದು. ಸರ್ ಎಲ್ಲನೂ ಆಗುತ್ತೆ ಸರ್. ಈಗ ಗ್ಯಾಸ್ದು ಜಾಸ್ತಿ ಆಗಿತ್ತು, ತಿರ್ಗಿ ಪೆಟ್ರೋಲ್ ಜಾಸ್ತಿ ಆಗೈತೆ, ಎಲ್ಲನೂ ಹೊರ ಮಧ್ಯಕ್ರಮ ಎಲ್ಲ ಆಗಿದೆ ಸರ್. ದಿನಸಿ ಐಟಮ್ಮು ಎಲ್ಲನೂ ಆಗಿದೆ ಸರ್. ಏನು ಮಾಡೋಕ್ಕಲ್ಲ ಸರ್, ಮಾಡಲೇಬೇಕಲ್ಲ, ವಿಧಿ ಇಲ್ಲ, ಹಾಕಲೇಬೇಕು ಜನಗಳಿಗೆ. ಕೇಂದ್ರ ಸರ್ಕಾರ ಕಮ್ಮಿ ಮಾಡ್ಬೇಕು ಸರ್. ಇದು ರಾಜ್ಯಕ್ಕೆ ಬರಲ್ವಲ್ಲ, ಕೇಂದ್ರನೇ ಕಮ್ಮಿ ಮಾಡಬೇಕಿದ್ದು. ಅದೇ ಸರ್ ದಿಢೀರ ನೋಡಿ ₹3 ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಜನಗಳು ತೊಂದರೆನೇ ಸರ್. ಆದಷ್ಟು ಸರ್ ನರೇಂದ್ರ ಅಂತ. ಓಕೆ, ಥ್ಯಾಂಕ್ ಯು. ಆಗಲಿ ಸರ್, ಆಗಲಿ. ಯಾಕೆಂದರೆ ಇದು ಯುದ್ಧದ ಒಂದು ಇದರಿಂದ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಈಗ ಏನು ಇದಾಯ್ತದೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು. ಹೊಂದಾಣಿಕೆ ಮಾಡ್ಕೋಬೋದು ನಮ್ಮ ಭಾರತೀಯರ ಒಂದು ಇದು. ಅದು ಬಿಟ್ಟು ನಾವು ರೇಟ್ ಜಾಸ್ತಿ ಆಯಿತು ಅಂತ ಗಾಡಿ ನಿಲ್ಲಿಸ್ಬಿಡೋಕ್ಕಾಗತ್ತಾ? ಊಟ ಮಾಡೋದು ನಿಲ್ಲಿಸ್ಬಿಡೋಕ್ಕಾಯ್ತದ? ಈಗ ಮಳೆ ಇಲ್ಲ, ಒಂದು ಬೆಳೆ ಆಗಲಿಲ್ಲ ಅಂದರೆ ಊಟ ನಿಲ್ಲಿಸ್ಬಿಡೋಕ್ಕಾಯ್ತದ? ಊಟ ಮಾಡಲೇಬೇಕಲ್ವ? ಅದೇ ರೀತಿ ಇದನ್ನು ಈಗ ಏನು ಒಂದು ನಮ್ಮ ಕೆಲಸಗಳಿವೆ, ಅವಕ್ಕೆ ಯಾವ ಮುಖ್ಯವಾದ ಕೆಲಸಗಳು ಅದಕ್ಕೆ ಬಳಸ್ಕೊಂಡು ಮಿಕ್ಕದ್ದು ಪೆಟ್ರೋಲ್ ಎಲ್ಲ ಉಳಿಸ್ಕೊಂಡು ಮಾಡಬೇಕು. ಯುದ್ಧದ ಎಫೆಕ್ಟಿಂದ ಇದಲ್ಲ. ಒಳ್ಳೇದಲ್ಲ ಅದು. ಯಾಕೆಂದರೆ ಅದು ಅವ್ರು ಹೇಳಿರೋದು ಮುಂದಿನ ಒಂದು ಇದು ಹಿಡ್ಕೊಂಡು ಹೇಳಿದ್ದಾರೆ. ಅವ್ರು ಹೇಳಿರೋದು ಒಳ್ಳೆ ಒಂದು ಬೆಳವಣಿಗೆ ಅಂತ. ಹೌದೌದು. ನಾವೇನು ಯಾವುದೇ ಆ ಪಕ್ಷ BJP ಪಕ್ಷ ಹಂಗೆ ಅಂತಲ್ಲ.
ಅವ್ರು ಹೇಳಿದ್ದು ದೇಶದ ಹಿತಕ್ಕೋಸ್ಕರ ಹೇಳವ್ರೆ, ಅದನ್ನು ಅಳವಡಿಸ್ಕೋಬೇಕು ನಾವು. ನಿಮ್ಮ ಹೆಸರು ಸರ್? ಶಂಕರೇಗೌಡರು ಅಂತೇಳಿ ಮಾಡಿ.